ಓಕೆ, ಹಿಂದುಳಿದ ಹಾಗೂ ಕೆಲವು ಸಣ್ಣ ಪುಟ್ಟ ಜಾತಿಗಳಿಂದಲೂ ಕೂಡ ಈ ಜಾತಿ ಗಣತಿಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅಸಮಾಧಾನಿತ ಸಮುದಾಯಗಳ ಮನವೊಲಿಕೆಗೆ ಮುಂದಾಗಿದ್ದಾರೆ ಸಿಎಂ. ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರುಗಳ ಮೂಲಕ ಮನವರಿಕೆಗೆ ವೇದಿಕೆ ಅಂತೆ. ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೌನ್ಸೆಲಿಂಗ್. ಹಿಂದುಳಿದ ವರ್ಗದ 3 ಮಾಜಿ ಅಧ್ಯಕ್ಷರ ನಿಯೋಗದವರು ಕೌನ್ಸೆಲಿಂಗ್ ಮಾಡ್ತಾರೆ. ಅಂಕಿ ಸಂಖ್ಯೆ ಸಹಿತ ಮನವರಿಕೆ ಮಾಡಿಕೊಡೋದಕ್ಕೆ ಮುಂದಾಗಿದ್ದಾರೆ. ಯಾರು ಅಂತಂದರೆ ಈ ಜಯಪ್ರಕಾಶ್ ಹೆಗಡೆ ಇವ್ರುಗಳ ನೇತೃತ್ವದಲ್ಲಿ ಅಂತ ಅಲ್ಲ, ವಾಟ್ ಎವರ್ ಸಣ್ಣ ಪುಟ್ಟ ಜಾತಿಗಳಿಗೂ ಕೂಡ ಇದು ಥ್ರೆಟ್. ಹಾಗೆ ನೋಡೋಕೆ ಹೋದರೆ ನಿಮಗೆ ತುಂಬ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥವ್ರನ್ನ ಮೂಲೆಗೆ ತಳ್ಳಿಬಿಡ್ತಾರೆ, ಅವ್ರು ನಾಮಾವಶೇಷ ಆಗ್ಬಿಡ್ತಾರೆ. ನಾಳೆ ದಿನ ಇವ್ರದೇ ಆಗ್ಬಿಡುತ್ತೆ ಪೂರ್ತಿ. ನಾವೆಲ್ಲಿ, ನಮ್ಮ ಅಸ್ತಿತ್ವ ಎಲ್ಲಿ ಅಂತ ಅವ್ರು ಪ್ರಶ್ನೆ ಮಾಡಬೇಕಲ್ಲ. ಹಾಗಾಗಿ ಇವತ್ತೇನೋ ಅಸಮಾಧಾನಿತ ಸಮುದಾಯಗಳ ಮನವೊಲಿಕೆಗೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅಂತಕ್ಕಂಥ ಮಾಹಿತಿ. ಸಮಾಧಾನ ಯಾರಿಗೆ ಅನ್ನೋದು ಪ್ರಶ್ನೆ. ಯಾರಿಗೆ ಸಮಾಧಾನ ಮಾಡ್ತಾರೆ? ಸಮಾಧಾನ ಕೇಳಿ ಇಲ್ಲ ಅಂತಾರೆ, ಯಾದವ್ರನ್ನ ಕೇಳಿ ಗೊಲ್ರನ್ ಕೇಳಿ ಇಲ್ಲ ಅಂತಾರೆ. ಸಮಾಧಾನ ಆಗೋ ವಿಚಾರನೂ ಅಲ್ಲ ಇದು, ಅಸ್ತಿತ್ವದ ವಿಚಾರ ಇದು. ಹೆಂಗೆ ಸಮಾಧಾನ ಕನ್ವಿನ್ಸ್ ಮಾಡಿ ಕಳಿಸ್ಬಿಡಕ್ಕಾಗತ್ತಾ? ಹಂಗಾಗಲ್ಲ. ಆಮೇಲೆ ನಿಮ್ಗೆ ಇನ್ನೊಂದೇನು ಗೊತ್ತಾ, ಈ ತುಂಬ ಕಡಿಮೆ ಸಂಖ್ಯೆ ಇರ್ತಕ್ಕಂಥ ಸಮುದಾಯಗಳಿಗೆ ನೀವು ನಾಳೆ MLAಗೆ ಸೀಟ್ ಕೊಡ್ತೀರಾ? ರೆಪ್ರೆಸೆಂಟೇಷನ್ ಸಿಗಲ್ಲ. ಇಲ್ಲ, ಕೊಡೋದಿಲ್ಲ ನೀವು. ಓಕೆ, ಇನ್ನು ಇದು ಒಕ್ಕಲಿಗ ಸಭೆ ಆಗಿತ್ತಲ್ಲ, ನಿನ್ನೆ ಕೂಡ ಒಂದು ಸಭೆ ಆಯಿತು. ಅವರೆಲ್ಲ ಒಂದಷ್ಟು ಒಕ್ಕಲಿಗ ಸಮುದಾಯದ ಸಂಘಟನೆಯವರೆಲ್ಲರೂ ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸಿದ್ರು. ಈಗ DK ಶಿವಕುಮಾರ್ ಅವ್ರು ಏನು ಮಾಡ್ತಾರೆ? DK ಶಿವಕುಮಾರ್ ಪ್ರತಿರೋಧ ಅಸ್ತ್ರ, ಇಂಟರ್ನಲ್ ಟಾಕ್ ಫೈಟ್ ಅಂತೆ. ಏನು ಇಂಟರ್ನಲ್ ಟಾಕ್ ಫೈಟ್ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ನನಗಂತೂ. ಬಟ್ ಸದ್ಯಕ್ಕಂತೂ ಹೀಗಿದೆ. ಸದ್ಯಕ್ಕೆ ನೋಡೋಣ. ರಾಜ್ಯದಲ್ಲಿ ಒಕ್ಕಲಿಗರು ಕೇವಲ 72 ಲಕ್ಷ ಮಾತ್ರ ಇರೋದಾ? ಸಮುದಾಯದ MLAಗಳು ಸಚಿವರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಸಮುದಾಯವನ್ನು ಒಡೆಯುವ ಕೆಲಸ ಆಗ್ತಾ ಇದೆ ಅಂತೆಲ್ಲ ಒಂದಷ್ಟು ಆಗಿದೆ ವಿಚಾರಗಳು. ಒಳಪಂಗಡಗಳನ್ನು ಒಗ್ಗೂಡಿಸಿ ಒಕ್ಕಲಿಗರ ಅಂಕಿ ಸಂಖ್ಯೆ ಘೋಷಿಸಬೇಕು. ನಿನ್ನೆಯ DKಶಿ ನೇತೃತ್ವದ ಒಕ್ಕಲಿಗರ ಸಭೆಯಲ್ಲಿ ತೀರ್ಮಾನ ಆಗಿದೆ. ಅಂದ್ರೆ ಅವರು ಬೈಫರ್ಗೇಟ್ ಮಾಡಿಬಿಟ್ಟಿದಾರಲ್ಲ ಒಕ್ಕಲಿಗ ಸಮುದಾಯವನ್ನ, 3A ನಲ್ಲಿ ಬೈಫರ್ಗೇಟ್ ಮಾಡಿದ್ರಲ್ಲ, ಎಲ್ಲ ಸೇರಿಸಿ ಒಟ್ಟಿಗೆ ಹೇಳಿ ಅಂತ. ಆಮೇಲೆ ಇನ್ ಕೆಲವ್ರನ್ನ 2A ನಲ್ಲಿ ಸೇರಿಸಿದ್ದಾರೆ. ಸಂಪುಟ ಸಭೆಯಲ್ಲಿ ಒತ್ತಾಯಿಸೋದಕ್ಕೆ ಒಕ್ಕಲಿಗ ಸಭೆಯಲ್ಲಿ ತೀರ್ಮಾನ ಆಗಿದೆ ಅಂತಕ್ಕಂಥದ್ದು. ಇನ್ಫ್ಯಾಕ್ಟ್ ಅವ್ರ ಸಂಘಟನೆಯವ್ರು ಹೇಳ್ತಿದ್ದಾರೆ, 1 ಕೋಟಿಗೂ ಜಾಸ್ತಿ ಇದೀವಿ ನಾವು, ನಮ್ಮನ್ನು ನೀವು ಹೆಂಗೆ ಈ ನಂಬರ್ ಅಲ್ಲಿ ತೋರಿಸ್ತಾ ಇದ್ದೀರಾ? 1 ಕೋಟಿಗೂ ಜಾಸ್ತಿ ಜಿಲ್ಲಾ ಸಂಘಟನೆಗಳ ನಂಬರ್ ಇದೆ. ಆ ಲೆಕ್ಕ ತಗೊಳಕೋದ್ರೆ ಕರ್ನಾಟಕದ ಪಾಪ್ಯುಲೇಷನ್ 10 ಕೋಟಿ ಮೇಲೆ ಹೋಗ್ಬೇಕು. 13 ಕೋಟಿ. ಬ್ರಾಹ್ಮಣ ಸಮುದಾಯದವರೇ ನಾವೇ 45 ಲಕ್ಷ ಇದೀವಿ ಅಂತಾರೆ ಅವರು. ಈಗ ಇವ್ರು ತೋರಿಸಿರೋದು 15 ಲಕ್ಷ. ಹಂಗೆ ನೋಡಕ್ ಹೋದ್ರೆ 10 ಕೋಟಿ ಆಗುತ್ತೆ ನಮ್ಮ ರಾಜ್ಯದ ಪಾಪ್ಯುಲೇಷನ್. ಅದನ್ನು ಒಪ್ಪಕ್ಕಾಗಲ್ಲ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗು ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವ್ರದೇ ಆದಂತಹ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಮದ್ದತು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ನಾನು ಕೃಷ್ಣ ಬೈರೇಗೌಡರು, ರಾಮಲಿಂಗ ರೆಡ್ಡಿ, ಶಿವರಾಯಸ್ವಾಮಿ, ಸುಧಾಕರ್ ಮತ್ತು ನಮ್ಮ ಅಧ್ಯಕ್ಷರಾಗಿದ್ದಂಥ ಜಯಪ್ರಕಾಶ್ ಹೆಗಡೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಈಗ ಒಕ್ಕಲಿಗ ಶಾಸಕರ ಸಭೆಯಲ್ಲಿ ಕೈಗೊಳ್ಳುವಂತಹ ತೀರ್ಮಾನ ಇದೆಯಲ್ಲ, ಆ ತೀರ್ಮಾನವನ್ನು ಸರ್ಕಾರದ ಮೇಲೆ ಹೇರಿ ತಮಗೆ ಬೇಕಾದ ರೀತಿಯಲ್ಲಿ ಯಶವನ್ನು ಪಡಿತಕ್ಕಂಥ ಧೈರ್ಯವನ್ನು ತೋರಿಸಬೇಕಾಗಿರ್ತಕ್ಕಂಥವ್ರು DK ಶಿವಕುಮಾರ್. ನಿಜವಾಗಿ ಅಡಕತ್ತರಿಗೆ ಸಿಗಾಕೊಂಡಿರೋದೇ DK ಶಿವಕುಮಾರ್. ಆ ನಿಟ್ಟಿನಲ್ಲಿ ಅವರ ಮುಂದಿನ ನಡೆ ಏನು, ಯಾವ ರೀತಿ ಪ್ರೆಷರ್ ಹಾಕ್ಬೋದು ಸರ್ಕಾರಕ್ಕೆ ಅಂತ? ಅರವಿಂದ್, ಖಂಡಿತವಾಗಿಯೂ ಅಡ್ಡಕತ್ತರಲ್ಲಿ ಸಿಲುಕಿರುವಂಥವ್ರು ಬಹುಶಃ DCM DK ಶಿವಕುಮಾರ್ ಅನಿಸುತ್ತೆ. ಯಾಕಂದರೆ ಅವರು KPCC ಅಧ್ಯಕ್ಷ ಕೂಡ ಹೌದು. ಜೊತೆಗೆ ಕಾಂಗ್ರೆಸ್ ರಾಷ್ಟ್ರ ಮಟ್ಟದ ನಿರ್ಧಾರ ಅಂದರೆ ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅನ್ನುವಂಥದ್ದು. ಇಡೀ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತೆ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವರು ಕೂಡ ಅದನ್ನು ಪ್ರತಿನಿಧಿಸಬೇಕಾಗುತ್ತೆ. ಅದರ ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವ ವ್ಯಕ್ತಿಯಾಗಿ ಸಮುದಾಯದ ಕೂಗೇನು ಅನ್ನುವಂಥದ್ದನ್ನು ಕೂಡ ಅವರು ಸರ್ಕಾರದ ಮುಂದೆ ಹೇಳಬೇಕಾಗುತ್ತೆ. ಹಾಗಾಗಿ ನಿಜವಾದ ಒಂದು ರೀತಿಯ ಅಡ್ಡಕತ್ತರಲ್ಲಿ ಸಿಲುಕಿರುವಂಥವರೇ DCM DK ಶಿವಕುಮಾರ್. ಅಂದರೆ ನಿನ್ನೆಯ ಸಭೆಯಲ್ಲಿ ಒಂದು ರೀತಿಯ ತೀರ್ಮಾನಕ್ಕೆ ಬಂದಂಥ ಕಡೆ ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ 23 ಜನ ಒಕ್ಕಲಿಗ ಶಾಸಕರುಗಳಿದ್ದಾರೆ, 5 ಜನ ಸಚಿವರುಗಳಿದ್ದಾರೆ. ಅವರೆಲ್ಲರ ಜೊತೆ ನಡೆಸಿದಂಥ ಚರ್ಚೆಯಲ್ಲಿ ನಮ್ಮ ಸಮುದಾಯವನ್ನು ಬೇರೆ ಬೇರೆ ಕಡೆ ಬೈಫರಿಕೇಟ್ ಮಾಡಲಾಗಿದೆ. ಅಂದರೆ ಬೇರೆ ಬೇರೆ ಕ್ಲಾಸ್ಗಳಿಗೆ ಉಪಜಾತಿಗಳನ್ನ ಸೇರಿಸಲಾಗಿದೆ. ಎಲ್ಲ ಉಪಜಾತಿಗಳನ್ನು ಒಂದೇ ಕಡೆ ಸೇರಿಸಿ ಒಕ್ಕಲಿಗ ಅಂತ ಘೋಷಣೆ ಮಾಡಬೇಕು. ಈಗಿರುವ ವರದಿಯಲ್ಲೇ ಅದನ್ನು ಆಲ್ಟರೇಟ್ ಮಾಡಬೇಕು. ಅದಕ್ಕೆ ಅವಕಾಶ ಇದ್ದರೆ ಸರ್ಕಾರ ಮಾಡಿಕೊಡ್ಬೇಕು ಅನ್ನೋದಾದರೆ ನಾವು ಅದನ್ನು ಒಪ್ತೀವಿ ಅನ್ನುವಂಥದ್ದು ಹೇಳಬೇಕು.
ಇಲ್ಲ ಆ ರೀತಿ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋದಾದರೆ ಈ ವರದಿಯನ್ನು ನಮ್ಮ ಸಮುದಾಯ ಆಗಿರ್ಬೋದು, ನಮ್ಮ ಸಮಾಜದ ಸ್ವಾಮೀಜಿಗಳಾಗಿರ್ಬೋದು ಯಾರೂ ಕೂಡ ಒಪ್ಪಲಿಕ್ಕೆ ಸಿದ್ಧರಿಲ್ಲ. ನಮ್ಮ ಗಣತಿ ಮತ್ತೊಮ್ಮೆ ಆದರೂ ಕೂಡ ನಮಗೆ ಬೇರೆದೇ ಅಂಕಿ ಸಂಖ್ಯೆ ಸಿಗುತ್ತೆ ಅನ್ನುವಂಥ ವಾದವನ್ನು ಕ್ಯಾಬಿನೆಟ್ ಮುಂದೆ ಇಡಬೇಕು ಅನ್ನುವಂಥ ತೀರ್ಮಾನ ನಿನ್ನೆ ಆಗಿರುವಂಥದ್ದು. ಹಾಗಾಗಿ ಇದನ್ನೇ ಕ್ಯಾಬಿನೆಟ್ ಮುಂದೆ ಹೇಳಬೇಕು ಅನ್ನುವಂಥದ್ದು. ಪಕ್ಷದ ಅಧ್ಯಕ್ಷರಾಗಿ ಒಂದು ರೀತಿಯ ಒತ್ತಡ, DCM ಆಗಿ ಮತ್ತು ಒಂದು ಸಮುದಾಯವನ್ನು ಪ್ರತಿನಿಧಿಸುವ ನಾಯಕನಾಗಿ ಸಹಜವಾಗಿ ಒಂದು ರೀತಿಯ ಒತ್ತಡ ಮತ್ತು ಅಡ್ಡಕತ್ತಿರಲಿ DCM DK ಶಿವಕುಮಾರ್ ಸಿಲುಕದಂತೆ ಕಾಣಿಸ್ತಾ ಇದೆ. ಅರವಿಂದ್. ಸುಖೇಶ್, ಅಡಗತ್ರೆಯಲ್ಲಿ ಸಿಕ್ಕಾಕೊಂಡಿರುವಂತಹ DK ಶಿವಕುಮಾರ್ ಅವರು ಹೈಕಮಾಂಡ್ ಕದ ತೊಟ್ಟುವಂತಹ ಸಾಧ್ಯತೆ ಈ ಸಂದರ್ಭಕ್ಕೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ಬಿಕಾಸ್ ಲಾಸ್ಟ್ ಟೈಮ್ ಜನವರಿ ಫೆಬ್ರವರಿನಲ್ಲೇ ಇದು ಚರ್ಚೆಗೆ ಬರುತ್ತೆ ಜಾತಿ ಗಣತಿ ವಿಚಾರ ಕ್ಯಾಬಿನೆಟ್ನಲ್ಲಿ ಅಂದಾಗ ಅವ್ರು ಪೋಸ್ಟ್ಪೋನ್ ಮಾಡಿಸಿದ್ರು. ಸ್ವತಃ ಸಿದ್ದರಾಮಯ್ಯ ಅವರ ಬಾಯಲ್ಲೇ ಹೇಳಿಸುವಲ್ಲಿ ಯಶಸ್ವಿಯಾಗಿದ್ರು. ಆಗ ಈಗೇನು ಮಾಡ್ತಾರೆ ಅನ್ನೋದು ಕುತೂಹಲ. ಒಂದು ಮಮತಾ, ಹಾಗೆ ನೋಡಕ್ಕೆ ಹೋದರೆ ಒಂದು ಸಮುದಾಯದ ವಿಚಾರವನ್ನು ಹೈಕಮಾಂಡ್ ಅವರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಯಾಕಂದರೆ ಅದಕ್ಕಿಂತ ಪ್ರಬಲವಾದ ವಿರೋಧ ಇರುವಂಥದ್ದು ಲಿಂಗಾಯತ ಸಮುದಾಯದಲ್ಲೂ ಕೂಡ ಇದೆ. ಆದರೆ ಈಗ ಇರುವಂಥ ಇಲ್ಲಿನ ಪರಿಸ್ಥಿತಿಗೆ ಅಥವಾ ಈಗ ಬಂದಿರುವಂತಹ ವರದಿಯ ಆಧರಿಸಿ ಅದನ್ನು ಜಾರಿ ಮಾಡೋದು, ಯಾಕಂದರೆ ಈಗ ಕೇವಲ ಅದನ್ನು ಸ್ವೀಕರಿಸಿರೋದಷ್ಟೇ, ಅದನ್ನು ಇನ್ನು ಅಂಗೀಕರಿಸಬೇಕು. ಅಂಗೀಕರಿಸಿದ ನಂತರ ಅದಕ್ಕೇನು ಮುಂದಿನ ಸ್ಟೆಪ್ಪು, ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಿಕೊಂಡು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದಾ, ಆ ನಂತರ ಟೇಬಲ್ ಮಾಡೋದಾ, ಸದನದಲ್ಲಿ ಟೇಬಲ್ ಮಾಡಿದ ನಂತರ ಅದನ್ನ ಪಬ್ಲಿಕ್ ಡೊಮೈನಿಗೆ ತರುವಂಥದ್ದು, ಹೀಗೆ ಬೇರೆ ಬೇರೆ ಹಂತಗಳಿದ್ದಾವೆ. ಇನ್ನೂ ನೋಡೋಕೆ ಹೋದರೆ ಪಬ್ಲಿಕ್ ಡೊಮೈನಿಗೆ ತರೋಕ್ಕೆ ಏನು ಉಳ್ಕೊಂಡೂ ಇಲ್ಲ. ಎಲ್ಲವೂ ಕೂಡ ಓಪನ್ ಸೀಕ್ರೆಟ್ ಅನ್ನೋ ರೀತಿಯಲ್ಲಿ ಎಲ್ಲವೂ ಕೂಡ ಲೀಕ್ ಆಗಿ ಹೋಗಿದೆ. ಅವನ್ನೂ ಹೊರತುಪಡಿಸಿ ಹೇಳೋದಾದರೆ ನಮ್ಮ ಸಮುದಾಯ ಇಷ್ಟಿದೆ, ಉಳಿದ ಸಬ್ ಕ್ಯಾಸ್ಟ್ಗಳನ್ನ ಬೇರೆ ಬೇರೆ ಕ್ಲಾಸ್ಗಳಿಗೆ ಹಾಕಿಟ್ಟಿದ್ದೀರಿ, ಅದನ್ನು ಒಗ್ಗೂಡಿಸಿ ಕೊಡಿ ಅನ್ನುವಂತಹ ವಾದವನ್ನು ಏನಾದರೂ ಸರ್ಕಾರ ಒಪ್ಪಿದ್ರೆ, ದಟ್ ಮೀನ್ಸ್ CM ಅದಕ್ಕೆ ಕನ್ವಿನ್ಸ್ ಆದರೆ ಒಂದು ರೀತಿಯ ಸಮಸ್ಯೆ ಬಗೆಹರಿದಂಗೆ ಆಗುತ್ತೆ. ಇಲ್ಲ ಅಂದರೆ ಇದನ್ನು ನಾವು ಒಪ್ಪಲ್ಲ ಅನ್ನುವಂಥ ವಿರೋಧವನ್ನು ಸಹಜವಾಗೇ ಮಾಡಬೇಕಾಗುತ್ತೆ. ಯಾಕಂದರೆ ಸಮುದಾಯವನ್ನು ಬಿಟ್ಕೊಡೋಕ್ಕಾಗಲ್ಲ. ಆದರೂ ಕೂಡ ಎಲ್ಲೊಂದು ಕಡೆ ಹೈಕಮಾಂಡ್ ಹಂಗಳಕ್ಕೆ ಇದನ್ನು ತೆಗೆದುಕೊಂಡು ಹೋದರೆ, ಕೇವಲ ಒಂದು ಸಮುದಾಯ ತೆಗೆದುಕೊಂಡು ಹೋದರೆ ಅದು ಸಮರ್ಪಕವೂ ಆಗೋದೂ ಇಲ್ಲ ಕೂಡ. ಹಾಗೆ ಒಟ್ಟಾರೆ ಬೆಳವಣಿಗೆಯ ಬಗ್ಗೆ ಮತ್ತೇನು ತೀರ್ಮಾನ ಅನ್ನೋದ್ರ ಬಗ್ಗೆ ಬಹುಶಃ ಎಲ್ಲ ಬೇರೆ ಬೇರೆ ಅಸಮಾಧಾನಿತ ಎಲ್ಲ ಸಮುದಾಯಗಳು ಸೇರಿ ಏನಾದ್ರು ತೀರ್ಮಾನ ಮಾಡಿದ್ರೆ ಅಲ್ಲಿವರೆಗೂ ಮುಂದುವರಿಯುವ ಸಾಧ್ಯತೆ ಕೂಡ ಇರುತ್ತೆ. ರೈಟ್ ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದಕ್ಕೋಸ್ಕರನೇ ಆರಂಭದಲ್ಲಿ ನಾವು ಹೇಳಿದ್ದು ಸಿದ್ದರಾಮಯ್ಯನವರು ನಾಳೆ ಯಾವ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ. ತುಂಬ ಕಷ್ಟ ಇದೆ. ಸರ್ಕಾರವೇ ಅಲ್ಲಾಡ್ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಇದನ್ನು ಸದ್ಯಕ್ಕಂತೂ ಮುಂದೂಡ್ತಾರೆ ಅಂತ ಅನಿಸುತ್ತೆ.